ಅನೇಕ ಕಾರ್ಯಕ್ರಮಗಳು. ನಾವು 1,000 ಬ್ಲಡ್ ಯೂನಿಟನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಟ್ಟಿದ್ದೀವಿ. 11 ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದ್ದೇವೆ. 200 ಜನ ಹೊಸ ಮೆಂಬರ್ಸನ್ನು ಸೇರ್ಪಡೆ ಮಾಡಿದ್ದೇವೆ. ಇದಲ್ಲದೆ ಎಲ್ಲ ಕ್ಯಾನ್ಸರ್ ಪೇಷೆಂಟ್ಗೆ ನಾವು 50,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ. ನಮ್ಮಲ್ಲಿ ಭಾಳಷ್ಟು ಜನ ಸದಸ್ಯರು ಅವರ ಬರ್ತ್ಡೇ ಮತ್ತು ಮ್ಯಾರೇಜ್ ಆ್ಯನಿವರ್ಸರಿನ ಓಲ್ಡ್ ಏಜ್ ಹೋಮ್ದಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಬ್ಲೈಂಡ್ ಸ್ಕೂಲ್ನಲ್ಲಿ ಅವರ ಬರ್ತ್ಡೇನ ಆಚರಣೆ ಮಾಡ್ತಾಯಿದ್ದಾರೆ. ಇದೆಲ್ಲವೂ ಕೂಡ ಅಲಯನಿಸಮ್ ಜಿಲ್ಲೆಯಲ್ಲಿ ಯಾವ ರೀತಿ ಛಾಪನ್ನು ಮೂಡಿಸ್ತಾ ಇದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳವಾದಂಥ ಮುಖ್ಯ. ನಮಗೆ ನಮ್ಮ ಜಿಲ್ಲೆಯಲ್ಲಿ ತಾವು ನೋಡಿದ್ದೀರಿ, ರೋಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು, ಅವೆಲ್ಲ ಭಾಳ ಹಳೆಯದಾದಂಥದ್ದು. ಆದರೆ ನಾವು ಈ ಕಳೆದ 2 ವರ್ಷದಲ್ಲಿ 32 ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಅವೆರಡು ಸಂಸ್ಥೆಗಳನ್ನ ಹಿಂದಿಕ್ಕಿ ನಾವು ಸೇವೆಯಲ್ಲಿ ಪ್ರಥಮವಾಗಿದ್ದೀವಿ, ಮುಂಚೂಣಿಯಲ್ಲಿದ್ದೀವಿ. ಆ ಒಂದು ಧ್ಯೇಯವನ್ನು ತಾವಿಟ್ಕೊಂಡು ಮುಂದೆ ಇದೇ ರೀತಿ ಪ್ರತಿಯೊಬ್ಬರು ಕೂಡ ಒಬ್ಬ ಸದಸ್ಯರನ್ನ ಸಂಸ್ಥೆಗೆ ಸೇರ್ಪಡೆಗೊಳಿಸೋದ್ರ ಮುಖಾಂತರ, ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಹೇಳಿದರು, ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಸರರ್ ಅವರ ಆದ್ಯತೆ ಏನು ಅಂತ ಹೇಳಿದ್ರೆ ನಾವು ಇನ್ನೊಂದು ಕ್ಲಬ್ಬನ್ನು ಮಾಡಬೇಕು ಅಂತಕ್ಕಂಥದ್ದು. ಒಂದು ಕ್ಲಬ್ಬನ್ನು ಸ್ಟಾರ್ಟ್ ಮಾಡ್ತು ಅಂತ ಹೇಳಿದಾದ್ರೆ 32 ಇದ್ದದ್ದು 64 ಆಗುತ್ತೆ ಇಲ್ವಾ? ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ಈ ಏನು ಫಸ್ಟ್ ಸೆಷನ್ ಮುಗಿತಾ ಇದೆಯೋ, ಸೆಕೆಂಡ್ ಸೆಷನ್ನ ತಾವೆಲ್ಲರೂ ಕೂಡ ಭಾಳ ಕ್ಲೀನಾಗಿ ಅಂತ ಹೇಳಿದ್ರೆ ತುಂಬ ಮನಸ್ಸಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಕನ್ವೆನ್ಷನ್ನು ಹೇಗಾಗುತ್ತೆ ಮುಂದೆ, ಯಾಕೆಂದರೆ ನೀವು ಕೂಡ ಈ ಲೀಡರ್ ಆಗ್ತಕ್ಕಂಥವ್ರು, ಕನ್ವೆನ್ಷನ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು, ಜಿಲ್ಲೆಯಲ್ಲಿ ಕನ್ವೆನ್ಷನ್ ಹೇಗಾಗುತ್ತೆ, ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ತಾವು ತಿಳ್ಕೊಳ್ಬೇಕು, ಅದ್ರ ಭಾಗಿಯಾಗಬೇಕು ಅಂತ ಹೇಳಿ ನಾನು ಸಮಯ ಜಾಸ್ತಿ ಮೀರೋದು ನಾನು ಹೆಚ್ಚಿಗೆ ನಾನೇನು ಹೈಲೈಟ್ಸನ್ನು ಬರ್ಕೊಂಡು ಬಂದೆ ಅದೇನು ಕೂಡ ನಾನು ಹೇಳ್ತಾ ಇಲ್ಲ. ಕಾರಣ ಸಮಯ ಮುಗಿದಿದೆ, ಅದೆಲ್ಲ ತಮಗೆಲ್ಲ ಗೊತ್ತಿರ್ತ